ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ನಲ್ಲಿ 1537 ಪ್ರಕರಣಗಳು ಇತ್ಯರ್ಥ, ಒಂದಾದ 5 ಮಂದಿ ಜೋಡಿಗಳು. ಚಿಂತಾಮಣಿ ನಗರದ JMFC ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ನಲ್ಲಿ ಒಟ್ಟು 1537 ಪ್ರಕರಣಗಳು ಇತ್ಯರ್ಥವಾದರೆ, ವಿವಿಧ ಪ್ರಕರಣದಲ್ಲಿ ದೂರವಾಗಿ ವಿಚ್ಛೇದನಕ್ಕೆ ಮುಂದಾಗಿದ್ದ ದಂಪತಿಗಳ ಪೈಕಿ 5 ಮಂದಿ ಜೋಡಿಗಳು ಒಂದಾಗುವ ಮೂಲಕ ಮತ್ತೆ ಸಂಸಾರ ನಡೆಸಲು ಮುಂದಾಗಿದ್ದಾರೆ. ಶನಿವಾರ ನಡೆದ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ನಲ್ಲಿ ಚೆಕ್ ಪ್ರಕರಣಗಳು 63, ಜನನ ಪ್ರಮಾಣ ಪತ್ರಗಳ ಪ್ರಕರಣಗಳು 200, ಆಸ್ತಿ ವಿಭಾಗದ ಪ್ರಕರಣಗಳು 14, ಇತರೆ ಸಿವಿಲ್ ವೇಜಗಳು 10, ಟ್ರಾಫಿಕ್ ಲಘು ಪ್ರಕರಣಗಳು 1200 ಸೇರಿ ಒಟ್ಟು 1537 ಪ್ರಕರಣಗಳು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಆದರೆ 5 ಮಂದಿ ಜೋಡಿಗಳು ಮತ್ತೆ ಸಂಸಾರ ನಡೆಸಲು ಒಂದಾಗಿದ್ದಾರೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವ ಗೀತಾಂಜಲಿ ಜೀರವರು ಹೇಳಿದರು. ನಂತರ ಮಾತನಾಡಿದ ಅವರು, ಲೋಕ್ ಅದಾಲತ್ನಲ್ಲಿ ನೀಡುವ ತೀರ್ಪು ನ್ಯಾಯಾಲಯದಲ್ಲಿ ಸಹಜವಾಗಿ ನಡೆಯುವ ಪ್ರಕರಣಗಳ ತೀರ್ಪುಗಳಿಗಿಂತ ಭಿನ್ನವಾಗಿದ್ದು, ಉಭಯ ಕಕ್ಷಿದಾರರಿಗೂ ಸಮಾಧಾನ ಮತ್ತು ನೆಮ್ಮದಿ ಹಾಗೂ ಸಮಯ ಉಳಿತಾಯ ದೊರೆಯುತ್ತದೆ. ಅಣ್ಣ ತಮ್ಮಂದಿರು ತಮ್ಮ ಜಮೀನು ಆಸ್ತಿಪಾಸ್ತಿಗಳ ಸಮಸ್ಯೆಗಳನ್ನು ಮೂಲದಲ್ಲೇ ಬಗೆಹರಿಸಿಕೊಂಡರೆ ಸಮಸ್ಯೆಗಳು ಪ್ರಕರಣಗಳಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತುವ ಅವಶ್ಯಕತೆ ಇರುವುದಿಲ್ಲ ಎಂದರು. ಪ್ರಕರಣಗಳು ದಾಖಲಾಗುವುದರಿಂದ ಅಮೂಲ್ಯವಾದ ಸಮಯ, ಹಣ, ನೆಮ್ಮದಿ ಹಾಳಾಗುತ್ತದೆ. ಜೊತೆಗೆ ನ್ಯಾಯಾಲಯಗಳಲ್ಲೂ ಪ್ರಕರಣಗಳು ಸಂಖ್ಯೆ ದಿನೇ ದಿನೇ ಹೆಚ್ಚಾಗಿರುವುದರಿಂದ ನ್ಯಾಯಾಲಯಗಳ ಮೇಲೂ ಒತ್ತಡ ಅಧಿಕವಾಗಿ ಹೊರೆಯೂ ಹೆಚ್ಚಾಗುತ್ತದೆ. ಇದರಿಂದ ಪ್ರಕರಣಗಳನ್ನು ಇತ್ಯರ್ಥಪಡಿಸುವುದು ಸಹಜವಾಗಿ ತಡವಾಗುತ್ತದೆ, ಕೆಲವೊಮ್ಮೆ ದೀರ್ಘಕಾಲ ಹಿಡಿಯುತ್ತದೆ. ಇದನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರೀಯ ಲೋಕ್ ಅದಾಲತನ್ನು ಆರಂಭಿಸಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ನ್ಯಾಯಾಧೀಶರಾದ ಶಕುಂತಲಾ ಆರ್ ರವರು, ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಶಿವಾನಂದ್ ಹಾಗೂ ಕಾರ್ಯದರ್ಶಿ RS ಶ್ರೀನಾಥ್ ಸೇರಿದಂತೆ ವಕೀಲರಾದ ಈಶ್ವರಗೌಡ, ಎಂ ರಾಮಚಂದ್ರಪ್ಪ, ಸಮತಾ MR, ವೆಂಕಟೇಶ್ TV, ವೆಂಕಟೇಶ್ ಸೇರಿದಂತೆ ಹಲವಾರು ವಕೀಲರು, ಕಕ್ಷಿದಾರರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಫೋಟೋ ಈ ಒಂದು ಇದರಲ್ಲಿ ನಮ್ಮ ನ್ಯಾಯಾಲಯದ 4 ಜೋಡಿಗಳು ಒಂದಾಗಿ ಇವತ್ತು ಖುಷಿಯಾಗಿ ಹೋಗಿದ್ದಾರೆ. ಸೊ ಅದರ ಸಲುವಾಗಿ ಎಲ್ಲರೂ ಇವತ್ತು ಬಂದು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ಕೊಂಡು ಎಲ್ಲ ಖುಷಿಯಾಗಿದ್ದಾರೆ. ನಮ್ಮ ಚಿಂತಾಮಣಿ ಪ್ರಧಾನ ನ್ಯಾಯಾಲಯದಲ್ಲಿ ಇವಾಗ ಹೆಂಡತಿ ಗಂಡ ಮೇಲೆ ಜೀವನಾಂಶ ಕೇಸ್ ಹಾಕ್ಕೊಂಡಿದ್ರು. ಜೀವನಾಂಶ ಕೇಸ್ ಹಾಕೊಂಡ್ಮೇಲೆ ಮತ್ತು ನಮ್ಮ ನ್ಯಾಯಾಧೀಶರು, ನಮ್ಮ ಮೇಡಮ್ ಅವರು ಮತ್ತು ಸಂಧಾನಕಾರರು ಮತ್ತು ಎಲ್ಲರೂ ಸೇರ್ಕೊಂಡ್ಬಿಟ್ಟು, ನಮ್ಮ ಅಧ್ಯಕ್ಷರು ಪ್ರತಿ ವಕೀಲರೆಲ್ಲ ಸೇರ್ಕೊಂಡ್ಬಿಟ್ಟು ರಾಜಿ ಮಾಡಿಸಿದ್ದಾರೆ. 6 ವರ್ಷದಿಂದ ಕೇಸ್ ನಡೀತಾ ಇತ್ತು. ಇವಾಗ ಇಬ್ಬರು ಒಪ್ಪಿಸ್ಬಿಟ್ಟು ಡೈವೋರ್ಸ್ ತನಕ ಹೋಗಿತ್ತು. ಡೈವೋರ್ಸ್ ತನಕ ಇನ್ನೇನು ಆಗೋಗ್ತಾ ಇತ್ತು. ಅಷ್ಟರ ಒಳಗಡೆ ಮೇಡಮ್ ಅವರು ಇಬ್ಬರು ಪರಸ್ಪರ ಒಪ್ಪಿಸಿ
ಚೆನ್ನಾಗಿ ಒಪ್ಪಿಸಿ ಇನ್ಮೇಲೆ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ಜೀವನ ನಡೆಸ್ಕೊಂಡು ಹೋಗಬೇಕು, ಮತ್ತು ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು, ಮತ್ತು ನೀವು ಚೆನ್ನಾಗಿ ನಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಬ್ಬರು ಒಪ್ಪಿಸ್ಬಿಟ್ಟು ಇವತ್ತು ಉಚಿತ ಕಾನೂನು ನ್ಯಾಯಾಲಯದಲ್ಲಿ ಇದು ಅದಾಲತ್ತಲ್ಲಿ ರಾಜಿ ಮಾಡಿಸಿ ಇದು ಮಾಡಿದ್ದಾರೆ. ಅದರಿಂದ ನಮ್ಮ ನ್ಯಾಯಾಧೀಶರಿಗೆ ಮತ್ತು ಅವರಿಗೆ ಚೆನ್ನಾಗಿರ್ಬೇಕಂತ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಿ. ಇದರಲ್ಲಿ ಗಂಡ ಹೆಂಡತಿ ಮತ್ತು ಹಲವಾರು ಸಮಸ್ಯೆಗಳಿತ್ತು. ಅದೇ ರೀತಿಯಲ್ಲಿ ಬಗೆಹರಿಸಿ ಹೊಂದಾಣಿಕೆ ಮಾಡಿ ನ್ಯಾಯಾಧೀಶರು ಮತ್ತು ಸಂಧಾನಕಾರರು ಎಲ್ಲ ಇದು ಮಾಡಿ ರಾಜಿ ಮಾಡಿ ಅಂತಿಮವಾಗಿ ಸೊ ಈ ದಿನ ಅವರು ರೆಡ್ಡಮ್ಮ ಮತ್ತು ಮುನಿಕೃಷ್ಣಪ್ಪ 2023ರಲ್ಲಿ ರೆಡ್ಡಮ್ಮ ಅವರು ಗಂಡನ ಕಡೆಯಿಂದ ಮೇಂಟೆನೆನ್ಸ್ ಬೇಕಾದ ಹಾಕಿದರು. ಸುಮಾರು ವರ್ಷಗಳಿಂದ ಅವರು ಮತ್ತು ಭೇದ ಭಾವಕ್ಕೆ ಯಾವುದೇ ರೀತಿಯಾದ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಆದರೆ ಕೆಲವೊಂದು ದಿನಗಳಿಂದ ನಮ್ಮ ನ್ಯಾಯಾಧೀಶರು ಅವರಿಬ್ಬರ ಮಧ್ಯೆ ಇರೋಂಥ ಕೆಲವೊಂದು ವಿಚಾರಗಳನ್ನು ಅಡೆತಡೆಗಳನ್ನು ನಿಲ್ಲಿಸಿ ಅವರಿಬ್ಬರಲ್ಲಿ ಒಮ್ಮತ ಭಾವವನ್ನು ಹುಟ್ಟಿಸಿ ಈ ದಿನ ಅವರಿಬ್ಬರು ಪರಸ್ಪರ ಇಷ್ಟು ವರ್ಷಗಳ ಆದಮೇಲೆ ಅವರಿಬ್ಬರು ಒಂದೇ ಹತ್ರ ಜೀವನ ನಡೆಸೋಕ್ಕೆ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ನಮ್ಮ ಪರವಾಗಿ ಎಲ್ಲರೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ಚಿಂತಾಮಣಿ ಪ್ರಧಾನ ನ್ಯಾಯಾಲಯದಲ್ಲಿ 4 CM ಜಡ್ಜ್ಗಳಾಗ್ತಿದ್ರು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಶಕುಂತಲಾ ಮೇಡಮ್ ಅವರು ಅವ್ರನ್ನ ಮನವೊಲಿಸಿ ರಾಜಿ ಮಾಡಿಸಿ ಹೊಂದಾಣಿಕೆ ಆಗಬೇಕಂತೇಳಿ ಅಂದ್ಕೊಂಡವ್ರಿಗೆ ನೀವು ಯಾಕೆ ಈ ರೀತಿ ಮಾಡ್ತೀರಾ ಅಂತೇಳಿ ಮನವೊಲಿಸಿ ಅವರ ಜೀವನ ಪರ್ಯಂತವಾಗಿ ಆರಾಮಾಗಿದೆ ಅಂತೇಳಿ ಹೇಳಿರೋದ್ರಿಂದ ಅವರು ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಆರಾಮಾಗಿರಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ನನ್ನ ಮಾತು ತಿಳಿಸ್ತೇನೆ.